ಆತ್ಮೀಯ ಶಿಕ್ಷಕ ಸ್ಪರ್ಧಾರ್ಥಿಗಳೇ, ಏನು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀವಿ, ಸೀರೀಸ್ ಅನ್ನ ಮಾಡ್ತಾ ಇದ್ದೀನಿ. ಟೋಟಲ್ ಇಲ್ಲಿಗೆ 4 ಪ್ರಶ್ನೆ ಪತ್ರಿಕೆಗಳ ಸೀರೀಸ್ ಏನಾಗಿದಾವ, ಕಂಪ್ಲೀಟ್ ಆಗಿದಾವ. ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4. ಇಸ್ ಇಟ್ ರೈಟ್? ಆಲ್ರೆಡಿ 4 ತರಗತಿಗಳಾಗಿದ್ದಾವ. ಇದು ಕ್ಲಾಸ್ 5 ಆಗಿರ್ತದ. ಟೋಟಲ್ ಈ 5ನೇ ಏನ್ ಕ್ಲಾಸ್ ಅನ್ನು ನೀವು ನೋಡ್ಬೇಕಂದ್ರ ಮೇಲಿನ 4 ಕ್ಲಾಸ್ಗಳನ್ನ ನೀವು ನೋಡ್ಕೊಂಡು ಬಂದ ಸಂದರ್ಭದಲ್ಲಿ ಏನಾಗ್ತದೆ, ನಿಮ್ಗೆ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗ್ತದೆ. ನಾನು ನಿನ್ನೆಯ ಏನು ಆನ್ಲೈನ್ ಕ್ಲಾಸ್ 4 ಅಲ್ಲಿ ಏನ್ ಹೇಳ್ತಾ ಇದ್ದೆ, ಒಂದು ಉನ್ನತ ಮಟ್ಟದ ಭಾಷೆ ಏನಾಗಿತ್ತು, ಮಿಸ್ ಆಗಿತ್ತು. ಅದನ್ನ ಬರ್ಕೊಂಡ್ಬಿಡ್ರಿ. 8ನೇ ಉನ್ನತ ಮಟ್ಟದ ಭಾಷೆ ALGOL ಎಂದರೆ ಅಲ್ಗೋರಿದಮ್ ಲ್ಯಾಂಗ್ವೇಜ್, ಅಲ್ಗೋರಿದಮಿಕ್ ಲ್ಯಾಂಗ್ವೇಜ್ ಅಂತ ಹೇಳಿ. ಏನ್ರಿ ಫುಲ್ ಫಾರ್ಮ್? ಅಲ್ಗೋರಿದಮಿಕ್ ಲ್ಯಾಂಗ್ವೇಜ್. ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳಿ ನಾವು ನೋಡ್ತಾ ಇದೀವಿ. ಆಗ್ಬೋದಲ್ಲ? ಅಲ್ಗೋರಿದಮ್, ಅಲ್ಗೋಲ್, ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳಿ ನಾವೇನ್ ಮಾಡಿದ್ವಿ, ನೋಡ್ಕೊಂಡಿದ್ವಿ. ಅಲ್ಗೋಲ್, ಅಲ್ಗೋರಿದಮಿಕ್ ಲ್ಯಾಂಗ್ವೇಜ್ ಅಂತ ನಾವು ನೋಡ್ಕೊಂಡಿದ್ವಿ. ಅದೇ ರೀತಿಯಾಗಿ ಇಂದಿನ ತರಗತಿಯಲ್ಲಿ ಕ್ಲಾಸ್ 5 ಏನ್ ಮಾಡೋಣ, ಮಾತಾಡ್ತಾ ಹೋಗೋಣ. ಏನ್ ಕಾನ್ಸೆಪ್ಟ್ ಬಂದಿರುತ್ತೆ ಅದರಲ್ಲಿ ಅಂತ ಹೇಳಿ ನೋಡ್ತಾ ಹೋಗೋಣ. ಟೋಟಲ್ ಕ್ಲಾಸ್ 5ರಲ್ಲಿ ಏನ್ ಕಾನ್ಸೆಪ್ಟ್ ಅಂತ ಮಾತಾಡ್ಬೇಕಾದ ಸಂದರ್ಭದಲ್ಲಿ ಇಲ್ಲಿ ನೋಡ್ರಿ, ಟೋಟಲ್ MLL H ಏನು MLL ALL HLL 3 ಭಾಷೆಗಳಿದಾವ ಅಂತಂದು ಹೇಳಿ ನಾನು ಹೇಳ್ಕೊಟ್ಟಿದ್ದೀನಲ್ರಿ. ಸರಿ ಸರ, ಭಾಷೆಗಳೇನಿದಾವೆ ಆ ಭಾಷೆಗಳನ್ನ ಯಾವ ರೀತಿಯಾಗಿ ಗಣಕಯಂತ್ರಕ್ಕೆ ಕನೆಕ್ಟ್ ಮಾಡಬೇಕು, ಆ ಭಾಷೆಗಳನ್ನ ಯಾವ ರೀತಿ ಗಣಕಯಂತ್ರಕ್ಕೆ ಅರ್ಥ ಮಾಡಿಸ್ಬೇಕಂತಂದು ಹೇಳಿ ಮೇಲೆ ಏನ್ ಬರ್ಬೇಕಾಗ್ತದ, ಪ್ರಶ್ನೆ ಬರ್ಬೇಕಾಗ್ತದೆ. ಇಲ್ಲಿ ಏನಿದೆ ರೀ, ಗಣಕಯಂತ್ರ ಇದೆ. ಇಸ್ ಇಟ್ ರೈಟ್? ಇಟ್ ಈಸ್ ಎ ಕಂಪ್ಯೂಟರ್ ಅಂತಂದು ಹೇಳಿ ತಿಳ್ಕೊಳ್ರಿ. ಇಲ್ಲಿ ಏನಿದಾವೆ, 3 ಭಾಷೆಗಳಿದಾವೆ. ಇಸ್ ಇಟ್ ರೈಟ್? ಇಲ್ಲಿ 3 ಭಾಷೆಗಳಿದಾವೆ. ಈ ಭಾಷೆಗಳನ್ನ ಗಣಕಯಂತ್ರಕ್ಕೆ ಕನೆಕ್ಟ್ ಮಾಡಬೇಕು. ಇಟ್ ಮೀನ್ಸ್ ಗಣಕಯಂತ್ರಕ್ಕೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ಕೊಡ್ಬೇಕು. ಮಧ್ಯದಲ್ಲಿ ಏನಿದಾವೆ, ಟ್ರಾನ್ಸ್ಲೇಟರ್ಗಳಿದಾವೆ. ಈಸ್ ಇಟ್ ರೈಟ್? ಮಧ್ಯದಲ್ಲಿ ಭಾಷಾಂತರಕಗಳಿದಾವೆ. ಟ್ರಾನ್ಸ್ಲೇಟರ್ಸ್ ಈಸ್ ದೇರ್. ಏನು ಇವುಗಳನ್ನ ನಾವೇನಂತ ಕರಿತೀವಿ, ಟ್ರಾನ್ಸ್ಲೇಟರ್ಗಳು. ಏನು ಟ್ರಾನ್ಸ್ಲೇಟರ್ಗಳು ಅಂತ ಹೇಳಿ ಕರಿತಾ ಇದೀವಿ. ಟ್ರಾನ್ಸ್ಲೇಟರ್ಗಳು ಇಲ್ಲಿ ಇವು ಎಷ್ಟದವ್ರಿ ಸರ್ ಟ್ರಾನ್ಸ್ಲೇಟರ್ಗಳು ಅಂತ ಹೇಳಿ ನಿಮ್ಮಲ್ಲಿ ಏನಾಗ್ತದ, ಪ್ರಶ್ನೆ ಆಗ್ತದ. ಇದು 1, 2, ಇದು 3. ಟೋಟಲ್ 3 ಟ್ರಾನ್ಸ್ಲೇಟರ್ಗಳಿದಾವ. ಒಂದು ಪ್ರಶ್ನೆ ಖಂಡಿತವಾಗಿ ಬರ್ತದ ಕೂಡ. ಈಸ್ ಇಟ್ ರೈಟ್? ನೀವು ಬೇಕಾದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿ ನೋಡ್ಕೊಳ್ರಿ, ಅಲ್ಲಿ ಮಸ್ಟ್ ಅಂಡ್ ಶುಡ್ ಪ್ರಶ್ನೆಗಳು ಬಂದಿದೆ. ಸರ್ ಹಾಗಾದ್ರೆ 3 ಯಾವ್ಯಾವ್ರಿ? 3 ಯಾವ್ಯಾವ ಅಂತಂದು ಹೇಳಿ ಪ್ರಶ್ನೆ ಬರ್ತದ. 1 ಇಂಟರ್ಪ್ರಿಟರ್, 1 ಇಂಟರ್ಪ್ರಿಟರ್. 2ನೇಯದ್ದು ಕಂಪೈಲರ್, 3ನೇಯದ್ದು ಅಸೆಂಬ್ಲರ್. 1 ಇಂಟರ್ಪ್ರಿಟರ್, ಇನ್ನೊಂದು ಕಂಪೈಲರ್, 3ನೇಯದ್ದು ಅಸೆಂಬ್ಲರ್. ಈಗ ಸರಿ, ಓಕೆ, ಗೊತ್ತಾಯ್ತು ಸರ್. ಇಂಟರ್ಪ್ರಿಟರ್ ಅಂದ್ರೆ ಎಲ್ಲೋ ಕೇಳಿದೀನಿ, ಕಂಪೈಲರ್ ಅಂದ್ರೆ ಎಲ್ಲೋ ಕೇಳಿದೀನಿ, ಅಸೆಂಬ್ಲರ್ ಅಂದ್ರೆ ಎಲ್ಲೋ ಕೇಳಿದೀನಿ. ಬಟ್ ಇವು ಎಲ್ಲೋ ಕೇಳಿದಿರಲ್ಲ, ಅವುಗಳ ಕಾರ್ಯ ಏನಂತಂದು ಹೇಳಿ ನೋಡ್ಕೋಬೇಕಾಗ್ತದೆ. ಇಸ್ ಇಟ್ ರೈಟ್? ಅವು ಏನನ್ನ ಕಾರ್ಯವನ್ನ ನಿರ್ವಹಣೆ ಮಾಡ್ತಾವೆ, ಯಾವ ರೀತಿ ವರ್ಕ್ ಅನ್ನ ಮಾಡ್ತಾ ಇದಾವೆ ಅಂತ ಹೇಳಿ ನೋಡ್ಕೊಂತೀವಿ. ಇಲ್ಲಿ ನೋಡ್ರಿ, ಮಷಿನ್ ಲೆವೆಲ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್. ಸರಿ ಸರ, ಯಾವ ಭಾಷೆಯಿಂದ ಯಾವ ಭಾಷೆಗೆ ಕನ್ವರ್ಟ್ ಮಾಡ್ತಾವ ಅನ್ನೋದು ಇಂಪಾರ್ಟೆಂಟ್ ಆಗ್ತದ. ಇಲ್ಲಿ ಒಂದು ನಾನು ಪ್ರಶ್ನೆ ಬರಿತಾ ಇದ್ದೀನಿ. ಇದು ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ
ಈ ಕೆಳಗಿನವುಗಳಲ್ಲಿ ಕೊಟ್ಟಿರುವ ನೀವು ಪ್ರಶ್ನೆ ಬರ್ಕೋಬೇಕು. ಈ ಕೆಳಗಿನವುಗಳಲ್ಲಿ ಕೊಟ್ಟಿರುವ ಯಾವ ಸಾಧನವು ನೀಡಿರುವ ಒಂದು ಸೂಚನೆಯನ್ನ ಅಥವಾ ಒಂದು ವಾಕ್ಯವನ್ನ ಮಾತ್ರ ಇನ್ಪುಟ್ ಆಗಿ, ಇದೇ ಪದ ಕೇಳ್ತಾರ, ಇನ್ಪುಟ್ ಆಗಿ ಪರಿವರ್ತಿಸುತ್ತದೆ. ಏನು ಪರಿವರ್ತಿಸುತ್ತದೆ? ಸೇಮ್ ಪ್ರಶ್ನೆ ಕೇಳ್ತಾನ, ಪದೇ ಪದೇ ಕೇಳ್ತಾ ಇದ್ದಾನೆ. ಈ ಕೆಳಗಿನವುಗಳಲ್ಲಿ ಯಾವುದು ಈ ಕೆಳಗಿನವುಗಳಲ್ಲಿ ಕೊಟ್ಟಿರುವ ಯಾವ ಸಾಧನವು ನೀಡಿರುವ ಒಂದು ಸೂಚನೆಯನ್ನು, ಇದು ಇಂಪಾರ್ಟೆಂಟು, ಅಥವಾ ಒಂದೇ ಒಂದು ವಾಕ್ಯವನ್ನು ಮಾತ್ರ ಇನ್ಪುಟ್ ಮಾಡುತ್ತದೆ ಅಥವಾ ಗಣಕಯಂತ್ರಕ್ಕೆ ತಿಳಿಸ್ತದೆ ಅಂತ ಹೇಳ್ಕೊಟ್ಟಿರ್ತಾರ. ಪ್ರಶ್ನೆ ಇವು ಆಯ್ಕೆಗಳು. ಇದು ಆಯ್ಕೆ 1, ಆಯ್ಕೆ 2, ಆಯ್ಕೆ 3, 4ನೇದು ನನ್ ಆಫ್ ದಿ ಅಬೋ. ಹೇಳ್ರಿ ಆನ್ಸರ್. ಆಯ್ಕೆ 4 ನನ್ ಆಫ್ ದಿ ಅಬೋ. ಸೇಮ್ ಪ್ರಶ್ನೆ. ಇನ್ನೊಂದು ಪ್ರಶ್ನೆ ರೈಸ್ ಮಾಡ್ತಿದ್ದೀನಿ. 2ನೇ ಪ್ರಶ್ನೆ ಸೇಮ್. ಈ ಕೆಳಗಿನವುಗಳಲ್ಲಿ ಕೊಟ್ಟಿರುವ ಯಾವ ಸಾಧನವು ನೀಡಿರುವ ಎಲ್ಲಾ ಸೂಚನೆಯನ್ನು ಇನ್ಪುಟ್ ಆಗಿ ಪರಿವರ್ತಿಸುತ್ತದೆ. ಪ್ರಶ್ನೆ ಸೇಮ್ ಆಯ್ಕೆಗಳು. ಇದಕ್ಕೂ ಸಹ ಸೇಮ್ ಆಯ್ಕೆಗಳು. ಆಯ್ಕೆ 1, ಆಯ್ಕೆ 2, ಆಯ್ಕೆ 3, ಆಯ್ಕೆ 4. ಇದರಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ಇದರಲ್ಲಿ ಎಲ್ಲ ಇಂಪಾರ್ಟೆಂಟು. ಇದರಲ್ಲಿ ಒಂದು ಸೂಚನೆ ಏನಾಗ್ತದೆ ಇಂಪಾರ್ಟೆಂಟ್ ಆಗ್ತದೆ, ಅಥವಾ ಒಂದು ವಾಕ್ಯ ಏನಾಗ್ತದೆ ಇಂಪಾರ್ಟೆಂಟ್ ಆಗ್ತದೆ. ಸೇಮ್ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಕೊಟ್ಟಿರುವ ಯಾವ ಸಾಧನವು ನೀಡಿರುವ ಒಂದು ಸೂಚನೆಯನ್ನ ಒಂದು ವಾಕ್ಯವನ್ನು ಮಾತ್ರ ಇನ್ಪುಟ್ ಆಗಿ ಪರಿವರ್ತಿಸುತ್ತದೆ ಅಂತ ಪ್ರಶ್ನೆ 1 ಟೈಪ್. ಅದೇ ಸೇಮ್ ಈ ಕೆಳಗಿನವುಗಳಲ್ಲಿ ಕೊಟ್ಟಿರುವ ಯಾವ ಸಾಧನವು ಎಲ್ಲಾ ಸೂಚನೆಯನ್ನ ಇನ್ಪುಟ್ ಆಗಿ ಪರಿವರ್ತನೆ ಮಾಡ್ತದೆ. 2 ಟೈಪ್ ಪ್ರಶ್ನೆಗಳು ತುಂಬಾ ಸಾರಿ ಕೇಳ್ತಾ ಇದಾರೆ. ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಏನು ನೋಡ್ಕೊಂಡಿತ್ತಂದ್ರ ನಿಮ್ಗೆ ಏನಾಗ್ತದೆ ವಿಷಯ ಗೊತ್ತಾಗ್ತದ. ಈ ಕೆಳಗಿನವುಗಳಲ್ಲಿ ಕೊಟ್ಟಿರುವ ಯಾವ ಸಾಧನ ನೀಡಿರುವ ಒಂದು ಸೂಚನೆ ಒಂದು ವಾಕ್ಯವನ್ನು ಮಾತ್ರ ಕನ್ವರ್ಟ್ ಮಾಡ್ತದೆ ಅಂದ್ರ ಇಂಟರ್ಪ್ರಿಟರ್. ಇಸ್ ಇಟ್ ರೈಟ್? ಇಂಟರ್ಪ್ರಿಟರ್ ಕೊಟ್ಟಿರುವ ಒಂದು ವಾಕ್ಯಯನ್ನ ಅಥವಾ ಒಂದು ಸೂಚನೆಯನ್ನ ಒಂದು ಬಾರಿಗೆ ಇನ್ಪುಟ್ ಆಗಿ ಕನ್ವರ್ಟ್ ಮಾಡ್ತದ ಇಂಟರ್ಪ್ರಿಟರ್. ಹಾಗಾದ್ರೆ ಎಲ್ಲಾ ಸೂಚನೆಯನ್ನ ಯಾವ್ದು ಕನ್ವರ್ಟ್ ಮಾಡ್ತದ ಅಂತ ಹೇಳಿ ಕೇಳ್ತಾ ಇದ್ದಾನ. ಕಂಪೈಲರ್. ಇಸ್ ಇಟ್ ರೈಟ್? ಕಂಪೈಲರ್. ಇದು 2ನೇ ಪ್ರಶ್ನೆಗೆ ಏನಾಗ್ತದ ಉತ್ತರ ಆಗ್ತದ. ಕಂಪೈಲರ್. ಇಸ್ ಇಟ್ ರೈಟ್? ಕಂಪೈಲರ್. ಅಡ್ಡ ಹಾಕಿದೀನಿ ನೋಡ್ರಿ ಗೊತ್ತಾಗ್ಲಿ ಅಂತ. ಇದು ಕಂಪೈಲರ್. ಹಾಗಾದರೆ ಇನ್ನೊಂದು ಟೈಪ್ ಪ್ರಶ್ನೆ ಬರ್ತದ. 3ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವ ಸಾಧನವು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ತದಂತ ಪ್ರಶ್ನೆ ಕೇಳ್ತಾ ಇದ್ದಾನ. ಸೊ ಈ ಕೆಳಗಿನವುಗಳಲ್ಲಿ ಯಾವ ಸಾಧನವು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಕೇಳ್ತಾ ಇದ್ದಾನ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 3 ಅಸೆಂಬ್ಲರ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಅಸೆಂಬ್ಲರ್. ಇಸ್ ಇಟ್ ರೈಟ್? 3 ಡಿವೈಸ್ ಗಳಿರ್ತಾವ. ಒಂದು ಇಂಟರ್ಪ್ರಿಟರ್, ಇನ್ನೊಂದು ಕಂಪೈಲರ್, ಇನ್ನೊಂದು ಅಸೆಂಬ್ಲರ್. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್. ಒಂದು ಟೈಮ್ ಪ್ರಶ್ನೆ ಕೇಳ್ಬಿಟ್ಟಿದ್ದ ಸಿಂಪಲ್ ಆಗಿ. ಟ್ರಾನ್ಸ್ಲೇಟರ್ಗಳು ಲೈಕ್ ಅಸೆಂಬ್ಲರ್, ಕಂಪೈಲರ್, ಇಂಟರ್ಪ್ರಿಟರ್ ಅಂಡ್ ಕಂಪೈಲರ್ ಬಗ್ಗೆ ಯಾವ ಭಾಷೆಯಿಂದ ಯಾವ ಭಾಷೆಗೆ ಅಂತ ಪ್ರಶ್ನೆ ಕೇಳಿದ್ದ. ಇಸ್ ಇಟ್ ರೈಟ್? ಅದು ಸಹ ಏನಾಗ್ತದ ಇಂಪಾರ್ಟೆಂಟ್ ಆಗ್ತದ. ಏನು
ಯಾವ ಭಾಷೆಯಿಂದ ಯಾವ ಭಾಷೆಗೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಏನು ಐ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಏನು ಉನ್ನತ ಮಟ್ಟದ ಭಾಷೆಯ ಸೂಚನೆಯನ್ನು ಯಂತ್ರ ಮಟ್ಟದ ಭಾಷೆಯ ಸೂಚನೆಗೆ ಕನ್ವರ್ಟ್ ಮಾಡ್ತಕ್ಕಂಥ ಸಾಧನಗಳಿಗೆ ನಾವೇನಂತ ಕರಿತಾ ಇದೀವಿ ಅಂದ್ರೆ ಏನು ಭಾಷಾಂತರಕಗಳು ಅಂತ ಹೇಳಿ ಕರಿತಾ ಇದೀವಿ, ಟ್ರಾನ್ಸ್ಲೇಟರ್ಗಳು ಅಂತ ಹೇಳಿ ಕರಿತಾ ಇದೀವಿ. ಅಲ್ಲಿ ಕನ್ಫ್ಯೂಸ್ ಮಾಡಿಬಿಡ್ತಾನೆ. ಒಂದನೇ ಆಯ್ಕೆ HLL2 MLL ಕೊಟ್ಟಿರ್ತಾನ. ಎರಡನೇ ಆಯ್ಕೆ MLL2 HLL ಅಂತ ಕೊಟ್ಟಿರ್ತಾನ. ಮೂರನೇ ಆಯ್ಕೆ A ಮತ್ತು B ಎರಡು ಅಂತ ಕೊಟ್ಟಿರ್ತಾನ. ನಾಲ್ಕನೇ ಆಯ್ಕೆ ಮೇಲಿನ ನನ್ ಆಫ್ ದಿ ಅಬೋ ಅಂತ ಕೊಟ್ಟಿರ್ತಾನೆ, ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿರ್ತಾನೆ. ಈಸ್ ಇಟ್ ರೈಟ್? ಏನೋ ಉನ್ನತ ಮಟ್ಟದ ಭಾಷೆಯ ಸೂಚನೆಗಳನ್ನ ಯಂತ್ರ ಮಟ್ಟದ ಭಾಷೆಯ ಸೂಚನೆಗಳಿಗೆ ಕನ್ವರ್ಟ್ ಮಾಡ್ತಾವ ಟ್ರಾನ್ಸ್ಲೇಟರ್ಗಳು. ಕ್ಲಿಯರ? ಉನ್ನತ ಮಟ್ಟದ ಭಾಷೆಯ ಸೂಚನೆಗಳನ್ನ ಯಂತ್ರ ಮಟ್ಟದ ಭಾಷೆಯ ಸೂಚನೆಗಳಿಗೆ ಕನ್ವರ್ಟ್ ಮಾಡ್ತಾವ ಟ್ರಾನ್ಸ್ಲೇಟರ್ಗಳು. ತುಂಬಾ ಇಂಪಾರ್ಟೆಂಟ್. ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ ದಟ್ ಈಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರ್ತದ. ಟೋಟಲ್ 3 ಟೈಪ್ ಪ್ರಶ್ನೆಗಳು ಬರ್ತಾವ. ಈ ಕೆಳಗಿನವುಗಳಲ್ಲಿ ಕೊಟ್ಟಿರುವ ಯಾವ ಸಾಧನವು ಒಂದು ಸೂಚನೆಯನ್ನ ಅಥವಾ ಒಂದೇ ವಾಕ್ಯವನ್ನ ಒಂದು ಬಾರಿಗೆ ಕನ್ವರ್ಟ್ ಮಾಡ್ತದ? ಯಾವುದಂತಂದ್ರೆ ಇಂಟರ್ಪ್ರಿಟರ್. ಅದೇ ರೀತಿಯಾಗಿ ಎಲ್ಲಾ ಸೂಚನೆಯನ್ನ ಒಂದೇ ಬಾರಿಗೆ ಏನು ಕನ್ವರ್ಟ್ ಮಾಡ್ತಾವ್ರಿ? ಯಾವ್ರಿ ಅಂತಂದ್ರ ಕಂಪೈಲರ್. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಯಾವ್ದಂತಂದ್ರ ಅಸೆಂಬ್ಲರ್. ಈಸ್ ಇಟ್ ಕ್ಲಿಯರ್? 3 ಟೈಪ್ ಪ್ರಶ್ನೆಗಳು ಕೇಳ್ತಾನ, ಸ್ಟೇಟ್ಮೆಂಟ್ ರೂಪದಲ್ಲಿ ಆಗಿರ್ತಾವ. ಭಾರಿ ಜಾಗ್ರತೆ ಆಗಿರ್ಬೇಕ. ಇಲ್ಲಿ ವೆನ್ ಯು ಆರ್ ಸಿಟ್ ಇನ್ ಎಕ್ಸಾಮಿನೇಷನ್ ಆರ್ ಕನ್ಫ್ಯೂಸ್ ಆಗಿಬಿಡ್ತದ. ಒಂದು ಸೂಚನೆಯನ್ನ ಇಂಟರ್ಪ್ರಿಟರ್ ಮಾಡ್ತದ, ಕಂಪೈಲರ್ ಮಾಡ್ತದ. ಅಲ್ಲಿ ಕನ್ಫ್ಯೂಸ್ ಸ್ಟಾರ್ಟ್ ಆಗಿಬಿಡ್ತವೆ. ಈಸ್ ಇಟ್ ರೈಟ್? ಕೊಟ್ಟಿರುವ ಒಂದು ಸೂಚನೆಯನ್ನ ಅಥವಾ ಒಂದು ವಾಕ್ಯವನ್ನ ಒಂದು ಟೈಮ್ಗೆ ಕನ್ವರ್ಟ್ ಮಾಡ್ತದ ಇಂಟರ್ಪ್ರಿಟರ್. ಈಗ ಸಪೋಸ್ ನಿಮ್ಗೆ ಯಾವ ರೀತಿಯಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಬಿಟ್ಟಿದ್ದೀವಿ. ಕ್ಲಿಯರ? ಒನ್ ಪ್ಯಾರಾಗ್ರಾಫ್ ಇಸ್ ದೇರ್. ಕ್ಲಿಯರ? ಇದರಲ್ಲಿ ಇಲ್ಲಿದ್ದ ವಾಕ್ಯ ಸ್ಟಾರ್ಟ್ ಆಗಿದೆ. ರಾಮ ಈಸ್ ರಿಟರ್ನ್ ಟು ಅಯೋಧ್ಯ. ಇಷ್ಟ ವಾಕ್ಯ ಇದೆ. ಎಷ್ಟು ಲೈನ್ಗಳಿದಾವೆ ಇದರಲ್ಲಿ? ಟೋಟಲ್ ಆಗಿ 4 ಲೈನ್ಗಳಿದಾವೆ. 1 2 3 4 ವಾಕ್ಯಗಳಿದಾವ. ಈ 4 ವಾಕ್ಯದಲ್ಲಿ ಒಂದು ಸಮಯಕ್ಕೆ ಒಂದೊಂದೇ ವಾಕ್ಯವನ್ನ ಏನು ಗಣಕಯಂತ್ರಕ್ಕೆ ಕನ್ವರ್ಟ್ ಮಾಡ್ತದ ಯಾವ್ದಂತಂದ್ರೆ ಇಂಟರ್ಪ್ರಿಟರ್. ಅದೇ ರೀತಿಯಾಗಿ ಈ 4 ವಾಕ್ಯವನ್ನ ಒಂದೇ ಸಮಯಕ್ಕೆ ಕನ್ವರ್ಟ್ ಮಾಡ್ತದ ಕಂಪೈಲರ್. ದಿಸ್ ಈಸ್ ಸ್ಮಾಲ್ ಡಿಫರೆನ್ಸ್ ಬಿಟ್ವೀನ್ ಇಂಟರ್ಪ್ರಿಟರ್ ಅಂಡ್ ಕಂಪೈಲರ್. ಇದು ಒಂದು ಕ್ಲಿಯರ್ ಅಲ್ಲಿ ಇರಬೇಕು. ಇದು ಇಂಟರ್ಪ್ರಿಟರ್ ಅಂದ್ರೆ ಒಂದೇ ಸೂಚನೆಯನ್ನ ಅಥವಾ ಒಂದು ವಾಕ್ಯವನ್ನ ಒಂದು ಪದವನ್ನ ಒಂದು ಬಾರಿಗೆ ಇನ್ಪುಟ್ ಆಗಿ ಕನ್ವರ್ಟ್ ಮಾಡ್ತದ. ಯಾವ ಭಾಷೆಯಿಂದ ಯಾವ ಭಾಷೆಗೆ ಅಂದ್ರ ಉನ್ನತ ಮಟ್ಟದ ಭಾಷೆಯ ಸೂಚನೆಗಳನ್ನ ಯಂತ್ರ ಮಟ್ಟದ ಭಾಷೆಯ ಸೂಚನೆಗಳಿಗೆ ಕನ್ವರ್ಟ್ ಮಾಡ್ತಾವ. ಅದು ಇಂಟರ್ಪ್ರಿಟರ್ ಆಗಿರ್ಬೋದು, ಕಂಪೈಲರ್ ಆಗಿರ್ಬೋದು. ಇಲ್ಲಿ ಅಸೆಂಬ್ಲರ್ ಚೇಂಜ್ ಆಗ್ತದೆ. ಇಲ್ಲಿ ಉನ್ನತ ಮಟ್ಟದ ಭಾಷೆ ಅಲ್ಲ, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಆಗ್ತದ. ಇದು ಸಹ ಏನಾಗಿರ್ತದ, ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರ್ತದ. ಮಸ್ಟ್ ಅಂಡ್ ಶುಡ್ ಪ್ರಶ್ನೆ ಬರ್ತಾವ. ಯಾವ ಪ್ರಶ್ನೆ ಏನ್ ಇಂಪಾರ್ಟೆಂಟ್ ಆಗಿರ್ತದ ಅದನ್ನ ಕಾನ್ಸೆಪ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದೀನಿ, ಕ್ಲಾಸ್ ಅನ್ನ ನಿಮಗೆ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಇಂಪಾರ್ಟೆಂಟ್. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಒಂದು ಪ್ರಶ್ನೆ ಕಂಪಲ್ಸರಿಯಾಗಿ ಬರ್ತದ. PSTR ಗೆ ಒಂದು ಪ್ರಶ್ನೆ, ಒಂದು GPT ಗೆ ಒಂದು ಪ್ರಶ್ನೆ, ಸೊ HSTR ಗೆ ಒಂದು ಪ್ರಶ್ನೆ, ಸೊ KPSC ನಡೆಸ್ತಕ್ಕಂಥ ಹಾಗೂ KE ಬೋರ್ಡ್ ನಡೆಸ್ತಕ್ಕಂಥ 30 ಪ್ರಶ್ನೆಯಲ್ಲಿ ಕಂಪಲ್ಸರಿ 2 ಪ್ರಶ್ನೆಗಳು ಟ್ರಾನ್ಸ್ಲೇಟರ್ಗಳ ಮೇಲೆ ಬಂದಿರ್ತಾವ. ಇದು ಕ್ಲಿಯರ್ ಅಲ್ಲಿ ಇರಬೇಕು. ಕ್ಲಿಯರ? ಇಷ್ಟು ಕಾನ್ಸೆಪ್ಟ್ ಆಗಿರ್ತದ. ಇದು ಕ್ಲಾಸ್ 5 ಆಗಿರ್ತದ. ಇದರಲ್ಲಿ ಒಂದು ಇಂಟರ್ಪ್ರಿಟರ್, ಇನ್ನೊಂದು ಕಂಪೈಲರ್, ಅನದರ್ ಒನ್ ಅಸೆಂಬ್ಲರ್ ಆಗಿರ್ತದ. ಇದು ಇಂಪಾರ್ಟೆಂಟ್. ಒಂದೇ ಸೂಚನೆಯನ್ನ ಕನ್ವರ್ಟ್ ಮಾಡ್ತದ ಇಂಟರ್ಪ್ರಿಟರ್, ಎಲ್ಲಾ ಸೂಚನೆಗಳನ್ನ ಕನ್ವರ್ಟ್ ಮಾಡ್ತದ ಕಂಪೈಲರ್.
ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಇನ್ನೊಂದು ಕ್ಲಿಯರ್ ಅಲ್ಲಿ ಇರ್ಬೇಕು. ಈ ತರ ಏನ್ ಭಾಷೆ ಕೇಳಿದಾಗ ಕೊನೆಯಲ್ಲಿ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಬರಬೇಕು. ಯಾಕೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರ ಗಣಕಯಂತ್ರಕ್ಕೆ ಕೇವಲ ಅಂಕಿ ಸಂಖ್ಯೆಗಳು ಮಾತ್ರ ಅರ್ಥ ಆಗ್ತಾ ಇದಾವ, ಬೇರೆ ವಿಷಯದ ಭಾಷೆ ಅರ್ಥ ಆಗ್ತಾ ಇಲ್ಲ. ಸರ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಗಣಕಯಂತ್ರಕ್ಕೆ ಅರ್ಥ ಆಗಂಗಿಲ್ಲ ಏನ್ರಿ? ಅರ್ಥ ಆಗಂಗಿಲ್ರಿ. ಅದಕ್ಕೆ ಅರ್ಥ ಹೈ ಲೆವೆಲ್ ಲ್ಯಾಂಗ್ವೇಜ್ ಏನು ಆಲ್ಫಾಬೆಟ್ಗಳು ಗಣಕಯಂತ್ರಕ್ಕೆ ಅರ್ಥ ಮಾಡ್ಬೇಕಂದ್ರೆ ಮಧ್ಯದಲ್ಲಿ ಇಂಟರ್ಪ್ರಿಟರ್ ಇರ್ಬೇಕು, ಕಂಪೈಲರ್ ಇರ್ಬೇಕು. ಇಂಟರ್ಪ್ರಿಟರ್ ಏನ್ ಮಾಡ್ತದ? ಒಂದೇ ವಾಕ್ಯವನ್ನ ಕನ್ವರ್ಟ್ ಮಾಡ್ತದ. ಕಂಪೈಲರ್ ಏನ್ ಮಾಡ್ತದ? ಕೊಟ್ಟಿರುವ ಎಲ್ಲಾ ಸೂಚನೆಯನ್ನು ಕನ್ವರ್ಟ್ ಮಾಡ್ತದ. ದಿಸ್ ಇಸ್ ಸ್ಮಾಲ್ ಡಿಫರೆನ್ಸ್ ಬಿಟ್ವೀನ್ ಇಂಟರ್ಪ್ರಿಟರ್ ಅಂಡ್ ಕಂಪೈಲರ್. ಮತ್ತೆ ಸರ್ ಇಲ್ಲಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರಲ್ರಿ, ಇದು ಹೆಂಗ್ರಿ ಅಂತಂದ್ರ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರ ಅಂಕಿಯೊಂದಿಗೆ ಅಕ್ಷರಗಳನ್ನು ಸಹ ಒಂದ ಟೈಮ್ ಏನಾಗ್ತಾವ? ಕನ್ವರ್ಟ್ ಆಗ್ತಾವ, ಇನ್ಪುಟ್ ಆಗ್ತಾವ. ಅದಕ್ಕೆ ನಾವು ಅದಕ್ಕೊಂದು ಕೋಡ್ ವರ್ಡ್ ಅನ್ನು ಕೊಟ್ಟಿದ್ದೀವಿ. MNEMNOICS ಅಂತ ಮೋನೋಮೋನಿಕ್ಸ್ ಅಂತ ಹೇಳಿ ನಾವೇನ್ ಮಾಡಿದೀವಿ? ಕರೆದಿದೀವಿ. ಇದು ಇಂಟರ್ಪ್ರಿಟರ್, ಕಂಪೈಲರ್ ಮತ್ತು ಅಸೆಂಬ್ಲರ್. ಒಂದು ಪ್ರಶ್ನೆ ಖಂಡಿತವಾಗಿ ಬಂದೇ ಬರುತ್ತೆ. ಈಸ್ ಇಟ್ ಕ್ಲಿಯರ್? ಇದು ಕ್ಲಾಸ್ 5 ಆಗಿರ್ತದ. ಕ್ವಶನ್ ಪೇಪರ್ ಅನಾಲಿಸ್ ಆಗಿರೋದನ್ನ ಏನು ಶಾರ್ಟ್ ಆಗಿ ಮಾಡ್ಕೊಡ್ತಿದ್ದೀನಿ. ಯಾರ ವರ್ಕ್ ಮಾಡೋಂಥವ್ರಾಗಿರ್ಬೋದು, ಏನು ಕೆಲಸದ ಮಧ್ಯದಲ್ಲಿ ಏನೋ ಒಂದು ಅರ್ಧ ತಾಸು ರೆಸ್ಟ್ ಸಿಕ್ಕಂತ ಸಂದರ್ಭದಲ್ಲಿ ಒಂದೊಂದು ಯೂನಿಟ್ಗಳನ್ನು ಒಂದೊಂದು ಕಾನ್ಸೆಪ್ಟ್ ಅನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗಿ ನಿಮ್ಗೆ ಏನಾಗ್ತದ, ಏನು ಎಕ್ಸಾಮ್ ನಲ್ಲಿ ಯೂಸ್ ಆಗ್ತದೆ ಎಂಬ ಮಾತನ್ನು ಹೇಳುತ್ತಾ, ಏನು ಅವರು ನಮಗಾಗಿ ಏನು ಕೊಟ್ಟಿದ್ದಾರೆ ಎನ್ನುವುದಕ್ಕಿಂತ ಅವರಿಗಾಗಿ ನಾವು ಏನು ಕೊಟ್ಟಿದ್ದೇವೆ ಎಂಬುದು ಏನಾಗ್ತದ? ಮುಖ್ಯ ಆಗ್ತದ. ಅಂತ ಸಾಧನೆಯ ಪ್ರತಿಪಾದಕರು ನೀವಾಗಿ ಎಂಬ ಮಾತಿನೊಂದಿಗೆ ಇಂದಿನ ಆನ್ಲೈನ್ ಸೆಷನ್ ಅನ್ನು ಮುಗಿಸ್ತಾ ಇದ್ದೇನೆ. ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಒಂದು ದಿನ ಮೋಟಿವೇಶನ್ ಕ್ಲಾಸಸ್ ಅಂತ ಹೇಳಿ ಮಾಡಿಕೊಡ್ತಾ ಇದ್ದೀನಿ. ಮೋಟಿವೇಶನ್ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಅಚೀವ್ಮೆಂಟ್. ಈಸ್ ಇಟ್ ರೈಟ್? ಮೋಟಿವೇಶನ್ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಅಚೀವ್ಮೆಂಟ್. ನಮ್ಮ ಸಾಧನೆಯಲ್ಲಿ ಅಭಿಪ್ರೇರಣೆ ಅನ್ನೋದು ಏನಾಗ್ತದ? ತುಂಬಾ ಆಗ್ತದ. ಇನ್ನು 5 ಕ್ಲಾಸ್ ಅನ್ನ ಈ ಸ್ಟಾರ್ಟಿಂಗ್ ಇನ್ನು 5 ಕ್ಲಾಸ್ ಅನ್ನು ಕ್ವಶನ್ ಪೇಪರ್ ಅನಲೈಸ್ ಮಾಡಿಕೊಟ್ಟು ನೆಕ್ಸ್ಟ್ ಟೋಟಲ್ 10 ಆಗ್ಬೇಕು. 10 ಆದ ನಂತರದಲ್ಲಿ ಅದಾದ ನಂತರ ಮತ್ತೆ 10 ಕ್ಲಾಸ್ ಅನ್ನು ಏನ್ ಮಾಡ್ತೀನಿ? ಬೇಸಿಕ್ ಕನ್ನಡ ಸಂಬಂಧಪಟ್ಟಿರ್ತಕ್ಕಂತೆ ಒಂದು 10 ಕ್ಲಾಸ್ ಅನ್ನ ಮಾತಾಡ್ತೀನಿ. ಅದಾದ ನಂತರದಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು 10 ಕ್ಲಾಸ್ ಅನ್ನ ನಾನು ಮಾತಾಡ್ತೀನಿ. ಈ ಟೈಪ್ 10 ಕಂಪ್ಯೂಟರ್, 10 ಕನ್ನಡ, 10 ಸೈಕಾಲಜಿ, ಮತ್ತೆ ಕಂಟಿನ್ಯೂ 11ರಿಂದ 20 ಕಂಪ್ಯೂಟರ್, 11ರಿಂದ 20 ಕನ್ನಡ, 11ರಿಂದ 20 ಸೈಕಾಲಜಿ. ಈ ಟೈಪ್ ಆಗಿ ಟೋಟಲ್ ಒಂದೊಂದು ಸಬ್ಜೆಕ್ಟಿನ ಕುರಿತು 50 ಕ್ಲಾಸ್ ಅನ್ನ ಮಾಡಿಕೊಡ್ತೀನಿ. ಇದು ಕಂಪಲ್ಸರಿ, ಯಾವುದೇ ಕಾರಣಕ್ಕೂ ಮಿಸ್ ಆಗಂಗಿಲ್ಲ. ಈಸ್ ಇಟ್ ರೈಟ್? ಐ ವಿಶ್ ಯು ಆಲ್ ದಿ ಬೆಸ್ಟ್. ಧನ್ಯವಾದಗಳು.